ಏ ಕಿಟಪ್ಪ, ಏ ಕಿಟಪ್ಪ, ಬರ್ರಿ ಬರ್ರಿ ಕಾಕ. ಎಲ್ಲಿಗಳಪ್ಪ ನಿನ್ ಹೆಂಡತಿ ಗೀತಕ್ಕ? ಆಕಿ ತನ್ನ ಗೆಳತಿದ ಮಗಂದ ಕರಿ ಎರಿದದ ರೀ. ಕರಿ ಎರಿದದ? ಅಲ್ಲಿ ಹೋಗ್ಯಾಳ ನೋಡ್ರಿ. ಎಲ್ಲ ಸಾಮಾನ್ ತರ್ಬೇಕಲ್ಲ ಮತ್ತ. ಹೌದೌದ್ರಿ. ಒಟ್ ಆಕಿ ಇಂತಾದ್ ಮಾಡ್ಕೋತಿರ್ತಾಳ ನೋಡ್. ಇರ್ತಾಳ್ರಿ, ಒಟ್ಟ ಆಕ್ಟಿವ್ ಇರ್ತಾಳ್ರಿ. ಒಟ್ಟ ಎಲ್ಲಾರ್ಗು ಸಹಾಯ ಮಾಡುದು, ಎಲ್ಲಾರ ಜೊತೆ ಹೋಗುದು, ಎಲ್ಲಾರ್ಗು ಧೈರ್ಯ ಕೊಡುದು. ಯಾಕೆ ಕರೆಕ್ಟ್ ಅಂದ್ರೆ ನಿಮ್ ಓಣಿ ಕಾಲನಿಗೆಲ್ಲ ಬಹಳ ಉಪಯೋಗ ಬಿದ್ದಾಳ ನೋಡಿ ಗೀತಕ್ಕೆ. ಅಲ್ಲೋ ಕಿಟಪ್ಪ, ಕರಿ ಎರಿದಂದ್ರೆ ಏನ್ ಗೊತ್ತದ ಇಲ್ಲಿ ನಿನಗ? ಅಗದಿ ಅದ್ರ ಬಗ್ಗೆ ಏನ್ ಅಷ್ಟ ಇಲ್ರಿ, ನಿನಗ್ ನೆನಪಿಲ್ಲ. ಹೌದೌದು, ಎರ್ದಾರ್ರಿ. ನನಗ ಅದ ಶೇರ್ಲೆ ಎಲ್ಲಾ ಚುನ್ಮುರಿ ಎರಿದು ಅದನ್ನೆಲ್ಲ ಅಂತ ಹೇಳ್ತಾರ, ಅದ್ ಕೇಳೇನಿ. ಬಟ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನೋಡ್ರಿ ಕಾಕ. ಹೇಳ್ರಲ್ಲ ಅದೇನಂತ. ಕಿಟಪ್ಪ ಹೇಳಿ. ಕರಿ ಎರಿಯುವುದು ಅಂತಂದ್ರೆ ಇಲ್ಲ, ಮಕ್ಕಳ ಆಯುಷ್ ಹೆಚ್ಚಾಗ್ಲಿ, ಮಕ್ಕಳು ಶಾಣೆ ಆಗ್ಲಿ, ವಿದ್ಯಾ ಬುದ್ಧಿವಂತರಾಗ್ಲಿ, ಕೀರ್ತಿವಂತರಾಗ್ಲಿ, ಹಿಂಗ ಅನೇಕ ಶುಭೇಚ್ಛೆಗಳನ್ನು ಆ ಹುಡುಗರಿಗೆ ಆಶೀರ್ವಾದ ರೂಪಕವಾಗಿ ಕರಿ ಎರಿದು ಅಂತ ಪದ್ಧತಿ ಅದ. ನಮ್ಮ ಹಿಂದೂ ಧರ್ಮದೊಳಗ ಅದ, ಎಲ್ಲಾ ಕಡೆ ಅದ. ಯಾವಾಗ ಇದು ಭಾರತ ದೇಶದೊಳಗೂ ಅದ, ಬೇರೆ ಬೇರೆ ರೂಪದೊಳಗ ಮಕ್ಕಳಿಗೆ ಇದನ್ನ ಮಾಡ್ತಾರೆ. ಇದು ಕರಿ ಎರಿದಂದ್ರೆ ಏನಂತಲ್ಲ, ಸಂಕ್ರಮಣ. ಒಂದನೇ ವರ್ಷಕ್ಕ ಸಂಕ್ರಮಣ ಕರಿ ಅಂತ ಹೇಳ್ತೀವಿ. ಮುಖ್ಯವಾಗಿ ನಮ್ಮ ಸಂಕ್ರಮಣಕ್ಕ 2 ಉಡುಪಗಳು ನಮಗ ಬೇಕಾಗ್ತದ. ಒಂದ್ ಕಪ್ಪು ಉಡುಪ, ಕರಿ ಚಂದ್ರಿ ಕಾಳಿ ಸೀರೆ ಉಟ್ಟು, ಆಮೇಲೆ ಅವು ಸಂಕ್ರಮಣ ಸೀರೆಗಳನ್ನ ಟೋಪ್ ಸೆರಗ ಒಳಗ್ ಡಿಸೈನ್ ಇರ್ತಾವು, ಒಳಗ ಅವೆಲ್ಲ ಎತ್ತು ಬಸವಣ್ಣ ಗಾಡಿ ಅವೆಲ್ಲ ಇರ್ತಾವ ಸೀರೆ ಒಳಗೆ. ಇವೆಲ್ಲ ಮತ್ತ ಕಬ್ಬು ಉಟ್ಕೊಂಡಾಗಿಲ್ಲ. ಅದು ಕರಿ ಇರದಂತ್ರ ಮಕ್ಕಳಿಗೆ ಏನ್ ಮಾಡ್ತಾರಂದಿ, ಬಿಳಿ ಬಟ್ಟೆಗಳನ್ನು ಅಥವಾ ಕಪ್ಪು ಬಟ್ಟೆಗಳನ್ನು ಹಾಕ್ತಾರ. ಬಿಳಿ ಬಟ್ಟೆ ಜಾಸ್ತಿ ಹಾಕ್ತಾರ. ಅಂದ್ರೆ ಸೂರ್ಯನ ಬೆಳಕು, ಸೂರ್ಯನ ಬೆಳಕು ಜ್ಞಾನದ ಸಂಕೇತ. ಅದು ಬೆಳ್ಳಗನ ಜ್ಞಾನ ಸಂಕೇತ. ಅಂದ್ರೆ ನಮಗ ಜ್ಞಾನದ ಬೆಳಕು ಅಂತೀವಲ್ಲ ನಾವು, ಶಾಂತಿದ ಪ್ರತೀಕ. ಹಂಗ ಸೂರ್ಯನ ಬೆಳಕು ಅಂತೀವಲ್ಲ, ಹಂಗ ಕರಿ ಏರಿದು. ಅದಕ್ಕೆ ಏನೇನ್ ಸಾಮಾನ್ ತರ್ತಾರಂದ್ರ ಚುರುಮುರಿ ಇರ್ತಾವ ನೋಡ್. ಗಟ್ಟಿ ಚುರುಮುರಿ ಇರ್ಲಿ, ಫಳ ಚುರುಮುರಿ ಇರ್ಲಿ, ಒಳಗ ಸುಲಗಾಯಿ ತಂದು ಹರಿದ್ ಹಾಕ್ತಾರ. ಆಮೇಲೆ ಕುಸರಳ್ಳ ಹಾಕ್ತಾರ, ಆಮೇಲೆ ಎಳ್ಳು ಹಾಕ್ತಾರ. ಎಳ್ಳು ಒಡಿ ಪುಡಿ ಮಾಡಿ ಹಾಕ್ತಾರ. ಬೆಂಡು, ಬತ್ತಾಸು, ಬೆಳ್ಳಗಿನ್ನು, ಕಲರ್ ಅನ್ನು, ಆಮೇಲೆ ಕಾಜು ಅನ್ನು ಬರ್ತಾವಲ್ಲ, ಸಕ್ರಿ ಗುಂಡನ್ನು, ಅವು ಹಾಕ್ತಾರ. ಆಮೇಲೆ ಇದ್ರ ಗಜ್ರಿ ಚೂರ್ ಹಾಕ್ತಾರ. ಗಜ್ರಿದ್ರಿ? ಸಣ್ಣ ಚೂರ್ ಮಾಡಿ ಹಾಕೋದು. ಆಮೇಲೆ ಕಬ್ಬು ಸೀಳಿ ಸಣ್ಣ ಕಬ್ಬಿನ ಚೂರ್ ಮಾಡಿ ಹಾಕೋದು. ಆಮೇಲೆ ಸಣ್ಣ ಕಲ್ಸಕ್ರಿ ಚೂರುಗಳನ್ನ ಹಾಕ್ತಾರ. ಆಮೇಲೆ ಪೇರು ಹಣ್ಣಿನ ಚೂರ್ ಹಾಕ್ತಾರ. ಮತ್ ಈಗೆಲ್ಲ ಯಾರಿಗೇನ್ ಕಡಿಮೆ ಇಲ್ಲಲ್ಲ, ಡ್ರೈ ಫ್ರೂಟ್ಸ್, ಮನುಕ, ಗೋಡಂಬಿ, ಅದನ್ನೇನ್ ಜಗ್ಗೆ ಎಲ್ಲಾ ಸುಮಂಗ್ಲಿಯವರು ಒಂದೊಂದ್ ಸೇರ್ ಹಾಕ್ತಾರ ಅಂತ ಬಾಳೆ ಇಟ್ಟಿರ್ತಾರ. ಅದು 1-2 ಬಕೆಟ್ ಇಟ್ಟಿರ್ತಾರ. ಆಮೇಲೆ ಓಣಿ ಒಳಗೆ ಏನ್ ಮಾಡ್ತಾರ, ಸಂಜೆ ಮುಂದೆ ಎರಿತಾರ. ಇದನ್ನ ಓಣಿ ಒಳಗೆ ಯಾರ್ಯಾರ ಮಕ್ಕಳವಲ್ಲ ಎಲ್ಲಾ ಕರೀತಾರೆ. ಇದು 1 ವರ್ಷದಿಂದ 5 ವರ್ಷದ ತನಕ ಕರೀತಾರೆ. ಕರಿ ಎರಿದು ಅಂದ್ರೆ 1 ವರ್ಷದಿಂದ 5 ವರ್ಷ. ಆಮೇಲೆ ಎಲ್ಲಾ ಮಕ್ಕಳು ಬಂದ್ಮೇಲೆ ಕೂಡಿಸ್ತಾರ. ಚಂದಾಗಿ ಮಣಿ ಹಾಕಿ, ಮಂದಿಗೆಲ್ಲ ಜಮಖಾನೆ ಹಾಕಿ, ಮನಿ ಮಂದಿ ತಳಿರು, ತೋರಣ, ರಂಗೋಲಿ ಎಲ್ಲಾ ಹಾಕಿ ಸಂಜೆ ಮುಂದೆ ಗೋಧಳಿ ಮುಹೂರ್ತದೊಳಗೆ ಏನ್ ಮಾಡ್ತಾರ, ಎಲ್ಲಾ ಮಂದಿ ಕೂಡಿರ್ತಾರ. ಸುಮಂಗ್ಲಿಯವರು ನಾವು ಇದು ಹೇಳ್ತೀವಲ್ಲ, ಅದ್ದನಿಗೆ ಗಿದ್ದನಿಗೆ ಸೊಲಿಗೆ ಅಂತಿದ್ದು ಮೊದಲು. ಹಳ್ಳಿ ಒಳಗಾತು ಜ್ವಾಳ ಅಳಿವು ಶೇರ್ ಅಂತಾರಲ್ಲ, ಆ ಶೇರ್ಗೆ ಏನ್ ಮಾಡ್ತಾರ, ಸುಣ್ಣ, ಬಣ್ಣ, ಅರಿಶಿನ, ಕುಕ್ಮ ಮತ್ತ ಪೂಜಾ ಮಾಡ್ಕೋತಾರ. ಹಸ್ತ ಮತ್ತೆ ಹುರ್ಮಂಜ್ ಅಂತಿರ್ತ ಕೆಂಪಂದು, ಅದನ್ನೆಲ್ಲ ಹಸ್ತಾರಿದ್ದ ಸುತ್ತಲೂ ಬೆಳಿತಾರ ಅದಕ್ಕೆಲ್ಲ ಹಿಂಗ. ಆಮೇಲೆ ಅದಕ್ಕೊಂದ್ ಮಾರಿ ಕಟ್ತಾರಿದ್ದ. ಅದನ್ನು ಒಂದ್ ಟೈಪ್ ಪೂಜೆ ಮಾಡಿ ಏನ್ ಮಾಡ್ತಾರ, ಸಂಜೆ ಮುಂದೆ ಸ್ವಲ್ಪ ದೊಡ್ಡ ಹುಡುಗರಿಗೆ 10-12 ವರ್ಷದ ಹುಡುಗರು ಇದ್ರ ತೊಡಿ ಮೇಲೆ ಕೂಡಿಸ್ತಾರ. ಗಂಡಿರ್ಲಿ ಹೆಣ್ಣಿರ್ಲಿ. ಆಮೇಲೆ ಸುತ್ತಲಿ ಎಲ್ಲಾ ಹುಡುಗರು ಕೂಡಿಸ್ತಾರ. ಅದೇನದಲ್ಲ ಸೇರ್ಲೆ ಏನ್ ಎಳಿತಿರ್ತಾರಲ್ಲ, ಅದೆಲ್ಲ ಸುಮಂಗ್ಲಿಯರು ಚಂದ ಹಾಡ ಹಾಡ್ಕೋತ, ಈಗೆಲ್ಲ ಕೃಷ್ಣನ ಹಾಡುಗಳು, ಶಿವನ ಹಾಡುಗಳು, ಚಂದ ಹಾಡುಗಳನ್ನ ಹಾಡ್ಕೋತ ಏನ್ ಮಾಡ್ತಾರ, ಒಂದೊಂದೇ ಸೇರ ಆಶೀರ್ವಾದ ರೂಪಕ ಮಾಡಿ ಎಲ್ಲಾರು ಒಬ್ಬೊಬ್ಬರು ಬಂದವ್ರೆಲ್ಲ ಅರಿತಾರ. ಆ ಎರಿದ್ರಿಂದ ಮುಂದೆ ಏನದಲ್ಲ ಇದ್ರೆ ಕೆಳಗೇನ್ ಕೂತಿರ್ತಾರಲ್ಲ, ಕೆಳಗೆ ಬೀಳ್ತಾವಲ್ಲ, ಆ ಸಣ್ಣ ಕೂಸಿಗಂತೂ ಬಹಳ ಖುಷಿ ಆಗ್ತದೆ. ಗಂಡಿರ್ಲಿ ಹೆಣ್ಣಿರ್ಲಿ, ಅದಕ್ಕೆಲ್ಲ ಹೊಸ ಅನುಭವ ಅಲ್ಲ. ತಲಿ ಬಡಿದು, ಮಂದಿ ನೋಡುದು, ಅಲ್ಲಿ ನೋಡುದು, ಇಲ್ಲಿ ನೋಡುದು, ಅದಕ್ಕೆಲ್ಲಾರು ಆಟ ಆಡ್ಸಿಗೋತ ಕಣ್ಣಿನ ದೃಷ್ಟಿಯಿಂದ ಎಲ್ಲಾರು ಕೂತಿರ್ತಾರ ಸುತ್ತಲೂ. ಈ ಹುಡುಗರು ಏನ್ ಮಾಡ್ತಾವಲ್ಲ, ಬಿದ್ದಂಗ್ ತಮ್ಮ ಒಡೆದಾಗ ಹಾಕೋತಾವ. ಯಾರು ದೊಡ್ಡ ಲಂಗ ಇರ್ತಾವು. ಈ ಗಂಡು ಹುಡ್ರಿ ಏನ್ ಮಾಡ್ತಾವ, ದೊಡ್ಡ ವಸ್ತ್ರ, ಅವ್ರ ತಾಯಂದ್ರ ಹಿಂಗ್ ವಸ್ತ್ರ ಹಾಕೊಂಡ್ ಕಿಶೆದಾಗೆಲ್ಲ ಹಾಕೋತಾರ. ಅದನ್ನೆಲ್ಲ ಬಿದ್ದಿದ್ದೆಲ್ಲ ಹಾಕೋತಾರ, ಆರಿಸ್ತಾರ ಬಡ ಬಡ ಚಾಕ್ಲೇಟ, ತಮಗೆ ಏನ್ ಬೇಕು ಕೆಳಗ್ ಬಿದ್ದಿದ್ದು. ಇದೊಂದು ಬಹಳ ಚಂದ ನಮ್ಮಲ್ಲಿ ಪದ್ಧತಿ ಇದೆ ನೋಡಿ. ಇದನ್ನ ಎಲ್ಲಿಂದ ಎಲ್ಲಿವರೆಗೆ ಎರಿತಾರ ಅಂದ್ರ, ಫಸ್ಟ್ ಮೊದಲೇ ವರ್ಷ ಸಂಕ್ರಮಣ ಕರಿ, ಸಂಕ್ರಮಣ ಆದ್ ಮರ್ದಿನ ಬರ್ತದೆ ಕರಿ. ಅಲ್ಲಿಂದ ರಥಸಪ್ತಮಿ ತನಕ ವರಿತಾರ. ಆ ರಥಸಪ್ತಮಿ ದಿವಸ ಏನದಲ್ಲ ವಿಶೇಷವಾಗಿ ಎರಿತಾರೆ. ಆಮೇಲೆ ಅವು ದೊಡ್ಡ ಹುಡುಗರೆಲ್ಲ ಎರಿತಾರೆ. 1 ವರ್ಷದ್ದು ಇಲ್ಲಿ ಎರಿತಾರ. ಮುಂದೆ 1 ರಿಂದ 5 ವರ್ಷದ ತನಕ ಈ ಸಂಕ್ರಮಣ ಕರಿಯಿಂದ ರಥಸಪ್ತಮಿ ತನಕ
ಒಳ್ಳೆ ಇದನ್ನ ನೋಡಿ ಮಧ್ಯೆ ಏನ್ ಬರ್ತಾವಲ್ಲ ತಮ್ಮ ರಜಾ ದಿನಗಳು ಒಳ್ಳೆ ಮುಹೂರ್ತ ಅವೆಲ್ಲ ಇದ್ದಿದ್ ನೋಡಿ ಎಲ್ಲ ಏರಿತಾರೆ ಇದನ್ನ. ಹೌದು. ಇದಕ್ಕೇನ್ ಕರಿ ಏರಿದು ಅಂತಾರೆ. ರಥಸಪ್ತಮಿ ಅಂತೂ ಅದು 3.5 ಮುಹೂರ್ತ ಅಲ್ಲ, ಒಳ್ಳೆ ಮುಹೂರ್ತ. ಸೂರ್ಯ ರಥ ಇರೋ ಮುಹೂರ್ತ ಅದು. ಹಿಂಗಾಗಿ ಅವತ್ ಬಹಳ ಮಂದಿ ಏರಿತಾರೆ. ಇದು ಕರಿ ಎರಿಯುದು ಅಂತಂದ್ರೆ ನಮ್ಮಲ್ಲಿ ಏನದಲ್ಲ ಒಂದ್ ಖುಷಿನೇ ಹೆಣ್ಮಕ್ಳಿಗೆ. ಹೇಳ್ಕಿಟ್ಟಪ್ಪ ಅದೇ ರೀ, ನಾನು ನೋಡಿದ್ನಿ ಬಾಳ್ ಕಡೆ, ನನಗೂ ಮಾಡ್ಯಾರಂತನೂ ಹೇಳ್ತಿದ್ರ ಮನ್ಯಾಗೆಲ್ಲ. ಅದ ಇದ್ರ ಬಗ್ಗೆ ಇಷ್ಟ ಹಿನ್ನೆಲೆ ಅದನ್ನೋದು ಗೊತ್ತಿರ್ಲಿಲ್ಲ ನೋಡ್ರಿ ಕಾಕ ನನಗ. ಮತ್ತ ಈಗೆಲ್ಲ ನೀವು ಹೇಳ್ದಂಗ ಚಾಕ್ಲೇಟ್ ಎರಿತಾರಿ. ಹೌದು, ಚಾಕ್ಲೇಟ್ ಎಲ್ಲ ಹುಡುಗರಿಗೆ ಇಷ್ಟ ಅಂತ ಹೇಳಿ. ಹುಡುಗರಿಗೆ ಮಜಾ ಅಲ್ಲ. ಹೌದೌದೌದ್ರಿ. ಆ ಬೆಂಡು ಬತ್ತಾಸು ಎಲ್ಲ ಆಧುನಿಕ ತಿನಿಸುಗಳು. ಈಗ ಇವು ಏನಾಗ್ತಾವಲ್ಲ, ಇವು ಚಾಕ್ಲೇಟ್ ವೆರೈಟಿ ಚಾಕ್ಲೇಟ್. ಹೌದೌದು. ಅವ್ ಬಿದ್ದುಕೊಳ್ಳಿ ಏನಾಗ್ತಾರೆ, ಹುಡುಗರಿಗೆ ಗೊತ್ತಾಗ್ಬಿಟ್ಟದ ಈಗ. ಅದ್ರಾಗೆಲ್ಲ ಚಾಕ್ಲೇಟ್ ಹಾಕ್ತಾರ, ಇದನ್ನ ಹಾಕ್ತಾರ. ಅವ್ ಕೆಳಗ್ ಬೀಳುದ ತಕ್ಷಣ ಜಗಳಾಡ್ ತಗೋತಾರ. ಮತ್ತ ಅದು ಅವ್ರು ಕೆಳಗಲ್ಲ ಆ ಬಾಜು ಹುಡುಗನ್ ಮುಂದ ಹುಡುಗಿ ಮುಂದ್ ಬಿದ್ದಿದ್ದು ಹಿಂಗ್ ಕಸ್ಕೊಂಡ್ ತಗೋತಾರ. ಅಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ. ಅವ್ ಹಿಂದ ಅವ್ರ ತಾಯಂದರೆಲ್ಲ ಗಪ್ ಕೊಡ್ರಿ ಅಂತ ತಿಳಿದು ಇದನ್ ಮಾಡ್ತಾರ. ಮತ್ ಈಗ ಏನ್ ಮಾಡ್ತಾರಂದಿ, ಒಂದ್ ಹುಡುಗರು ಸಿಗ್ತದ, ಒಂದ್ ಹುಡುಗರು ಸಿಗುದಿಲ್ಲ. ಇವೆಲ್ಲ ಜೋರ್ ಇದ್ದ ಹುಡುಗರು, ಶಕ್ತಿ ಇದ್ದ ಹುಡುಗರು ಬಳಸ್ತಾರ. ಇವೆಲ್ಲ ಮೆತ್ತಗಿನ್ನು ಸಾಫ್ಟ್ ಅನ್ನು ಸುಮ್ಮಿರ ಹುಡುಗರು ಕೂತಿರ್ತಾರಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲಾ ಹುಡುಗರಿಗೂ ಮತ್ ಕೊಟ್ಟು ಬಿಡ್ತಾರ. ಕೆಳಗ್ ಕೂಡಿಸಿ ಅವ್ರ ಕುಂಕುಮ ಹಚ್ಚಿ ಕೊಡ್ತಾರ. ಇದ್ರ ಆಮೇಲೆ ಎಲ್ಲಾರು ಕೂಡ ಆರತಿ ಮಾಡ್ತಾರ. ಆರತಿ ಹಾಡು ಬಾ ಚಂದದ. ಅದು ಹಾಡ್ರಲ್ಲ, ನಿಮ್ಗೆ ಗೊತ್ತಿದ್ರೆ ಹಾಡ್ರಿ ಒಂದ್ಸ. ಇಂದಿವರಾಕ್ಷಗೆ ಇಭರಾಜವರದಗೆ ಇಂದಿರಾ ರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋರಗೆ ವೃಂದಾರ ಕೇಂದ್ರ ಉಡುಪಿಯ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕ್ಷೀರಾಬ್ದಿವಾಸಗೆ ಕ್ಷಿತಿಜನ ಪಾಲಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚೆಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿತಾನಂತ ಪದ ಸಕಲೇಶಗೆ ವಾಸುದೇವ ಮೂರ್ತಿ ಪುರಂದರ ವಿಠ್ಠಲಗೆ ವಾಸುದೇವ ಮೂರ್ತಿ ಪುರಂದರ ವಿಠ್ಠಲಗೆ ಶ್ರೀ ರುಕ್ಮಿಣೀ ವಲ್ಲಭಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಇಂದಿವರಾಕ್ಷಗೆ ಇವರಾಜ ವರದಗೆ ಇಂದಿರಾ ರಮಣ ಗೋವಿಂದ ಹರಿಗೆ ನಂದನ ಕಂದಗೆ ನವನೀತ ಚೋರಗೆ ವೃಂದಾರ ಕೇಂದ್ರ ಉಡುಪಿಯ ಕೃಷ್ಣಗೆ ಕ್ಷೀರಾಬ್ದಿ ವಾಸಗೆ ಕ್ಷಿತಿಜನ ಪಾಲಗೆ ಮಾರನ್ನ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚೆಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭಧಾರಗೆ ವ್ಯಾಸಾವತಾರಗೆ ವೇದ ಉದ್ಧಾರಗೆ ವಾಸಿತಾನಂತ ಪದ ಸಕಲೇಶಗೆ ವಾಸುದೇವ ಮೂರ್ತಿ ಶ್ರೀ ಪುರಂದರ ವಿಠ್ಠಲಗೆ ದಾಸರನು ಕಾಯ್ವಾ ರುಕ್ಮಿಣೀ ರಮಣಗೆ ದಾಸರನು ಕಾಯ್ವಾ ಶ್ರೀ ರುಕ್ಮಿಣೀ ವಲ್ಲಭನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಚಂದಿತಲ್ಪ, ಅಗದಿ ಭಾರಿ ಇತ್ರಿ ಕಾಕ. ಮತ್ ಕಾಕ ನಿಮ್ ಟೈಮ್ದಾಗ ಹೆಂಗ ಇದು ಕರಿಯರು ಕಾರ್ಯಕ್ರಮ ನಮ್ ಟೈಮ್ದೊಳಗೆ ಇತ್ತಲ್ಲ, ಹೆಂಗ ಎಲ್ಲ ಬಹಳ ಚಂದ ಇದೇ ಈ ರೀತಿನಿ ಎಲ್ಲಾ ಹಾಕ್ತಿದ್ರು. ಮತ್ ಅವಾಗ ನಮ್ ಕಾಲಕ್ಕೆ ಏನತ್ತಲ್ಲ, ಬೆಳ್ಳಿ ರೂಪಾಯಿ ಇದ್ದೀನೋ, ಆ ಬೆಳ್ಳಿ ರೂಪಾಯಿನೂ ಹಾಕ್ತಿದ್ರು ನೋಡಿ. ಚುರ್ಮಿ ನೋಡಿ, ಈಗ ನಾಣ್ಯಗಳನ್ನ ಹಾಕ್ತಾರ 5 ರೂಪಾಯಿದ್ದು. ಈಗೇನವ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅವ್ನ ಈಗ ಹಾಕ್ತಿದ್ರು. ಅವಾಗ ಏನಾಗ್ತದೆ, ಎಲ್ಲ ಬೆಳ್ಳಿವೇ ಇದ್ವಲ್ಲ. ಅವಾಗ ನಮ್ದೆಲ್ಲ 1 ರೂಪಾಯಿ ಕಾಯಿನ್ ಚಂದ ಹಾಕ್ತಿದ್ರು ಒಳಗೆ, ತುಂಬೆ ಹಾಕೋರು. ಆಮೇಲೆ ಹೊಸ ಬಟ್ಟಿದ್ ಒಂದು ಖುಷಿ ಬೇರೆ. ಗಂಡಿದ್ರ ಎಲ್ಲ ಚಂದಾಗಿಲ್ಲ, ಅಂಗಿ ಚಡ್ಡಿ, ತಲೆ ಮೇಲೆ ಟೋಪಿಗಿ. ಆಮೇಲೆ ಹೆಣ್ಣು ಹುಡುಗರಿದ್ರ ಫ್ರಾಕು, ಜಗ, ಲಂಗ, ದವಣಿ ಎಲ್ಲ ಅಲಂಕಾರ ಮಾಡಿ ಕೂಡ್ಸೋರು. ಇನ್ನೊಂದು ವಿಶೇಷ ಏನದು ಗೊತ್ತಿದೆ, ಈಗ ಸಂಕ್ರಮಣ ಅಂದ್ರೆ ಎಳ್ಳು ಬೆಲ್ಲದ ಹಬ್ಬ, ಕುಸ್ರಳಿನ ಹಬ್ಬ. ಈ ಕುಸ್ರಳಿನ ಆಭರಣ ಎಲ್ಲಾ ಹಾಕ್ತಾರ ನೋಡು. ಗಂಡು ಹುಡುಗರ್ಗತ್ಲೆ ಕಿರೀಟ, ಕೊರಳೊಳಗ ಚೈನ, ಆಮೇಲೆ ವಾಶ್ ಮಾಡಿರ್ತಾರ, ತೋಳು ಬಂದಿ ಮಾಡಿರ್ತಾರ. ಗಂಡು ಹುಡುಗರಿಗೆ ಆ ಟೈಪ್ ಹಾಕ್ತಾರ. ಹೆಣ್ಣು ಹುಡುಗರಿಗೆ ಏನದ ಎಲ್ಲಾ ಹಾಕಿ ಕಿರೀಟು, ಆಮೇಲೆ ಟೊಂಕದ ಪಟ್ಟಿ, ತೋಳು ಬಂದಿ, ನೆಕ್ಲೇಸ್ಗಳು, ವೆರೈಟಿ ಎಲ್ಲಾ ಬಣ್ಣ ಬಣ್ಣದ ಕೂಸರು ಜರ ಕೂಡಿಸಿದ್ದು ಭಯಂಕರ ಚಂದ ಇರ್ತಾವ ನೋಡ್ಲಿಕ್ಕೆ ಇದ್ರೆ.
ಅದನ್ನೆಲ್ಲ ಹಾಕ್ತಾರ. ಅವಾಗ ಇಷ್ಟು ಫೋಟೋ ಗಿಟೋ ಇದ್ದಿದ್ದಿಲ್ಲ. ಹೌದೌದ್ರಿ. ಈಗ ನಾನು ಫೋಟೋ ಸುರ್ಮಳಿ ಅದರಿ ಈಗೆಲ್ಲ ಫೋಟೋ ಕುಂತ್ರ ಫೋಟೋ ನಿಂತ್ರ ಫೋಟೋ ಈಗೆಲ್ಲ ರೀ. ಈಗ ಫೋಟೋಗ್ರಾಫರ್ ಕಾರಣ ಈಗೆಲ್ಲ ಫೋಟೋ ತೆಗಿಯೋ ಸಲುವಾಗಿ ಹಬ್ಬ ಆಚರಿಸ್ತಾರೆ. ಮೊದಲೆಲ್ಲ ಹಬ್ಬ ಆಚರಿಸ್ತಿ ಒಂದ್ ಚಂದ ಕಣ್ ತುಂಬ್ಕೋತಿದ್ರು ಎಲ್ಲ ಹಿರಿಯರು. ಆಮೇಲೆ ಅವು ಹುಡುಗರು ದೊಡ್ಡ ಆದ್ಮೇಲೆ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ. ಈಗ ನಮ್ಮ ಅವ್ವಗಳು ಹೇಳ್ದಂಗೆ ಹೇಳ್ತಿದ್ರಲ್ಲ, ನಿಮ್ಗೆ ಹಿಂಗೆ ಇರೋದೇವ್ ನಾವು ಕರಿ ಅನ್ನೋದ್ರ ಬಗ್ಗೆ ಎಲ್ಲ ಆಗಿರ್ಬೋದು, ಹಿಂಗ್ ಸಂಕ್ರಮಣ ಆಗಿತ್ತು ಅವಾಗ ಅನ್ನೋದ್ರ ಬಗ್ಗೆ. ಆದ್ರೆ ಈಗೆಲ್ಲ ಫೋಟೋ ಸಲುವಾಗಿನ ತಯಾರಾಗ್ತಾರೆ ಎಲ್ಲರೂ. ಚಂದ. ಹೌದ್ರಿ. ಮತ್ ಅವು ಒಂದ್ ನೆನಪುಗಳು ಬೇಕಲ್ಲ. ಮತ್ತೀಗೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ಅದ್ರೊಳಗ. ಅವು ಕರಿ ಇರಿದ್ರೊಳಗ ಕಾಂಪಿಟೇಷನ್ಗಳು, ಸ್ಪರ್ಧಾಗಳು. ಹೌದೌದ್ರಿ. ಅದೊಂದು ಇದನ್ನಾಗ್ಯದ್ರಿ. ಮತ್ತ ಈಗ ಕರಿ ಏರು ಕಾನ್ಸೆಪ್ಟ್ ಅಂದ್ರೆ ಈಗ ಏನ ಹುಡುಗರಿಗೆ ದೃಷ್ಟಿ ಆಗ್ಬಾರ್ದಂತೋ ಅಥವಾ ದೃಷ್ಟಿ ಆಗ್ಬಾರ್ದು. ಮತ್ತೆ ಹೇಳಿದ್ನಲ್ಲ ಆಗಾಳೇನ ಇದ್ರ ಆಯುಷ್ವಂತರಾಗಿ ಬೆಳಿಲಿ, ಬುದ್ಧಿವಂತರಾಗಲಿ, ವಿದ್ಯಾವಂತರಾಗಲಿ, ಒಳ್ಳೆ ಬದುಕು ಸಿಗ್ಲಿ. ಈಗ ಹಂಗದ. ಈಗ ಕೃಷ್ಣಗನೆ ಎಣ್ಣೆ ಎತ್ತಿದ್ರು, ಗೋಪಾಲ ಕೃಷ್ಣಗೆ, ಯದುಕುಲ ತಿಲಕಗೆ ಎಣ್ಣೆ ಎನ್ನೊತ್ತ ಹರಸಿದಳು ಗೋಪಿ, ಇವೆಲ್ಲ ಹಾಡು ಬರ್ತಾವಲ್ಲ. ಹಂಗ ಏನದಲ್ಲ ಇವೆಲ್ಲ ಹಾಡುಗಳವ. ಮತ್ತ ಒಂದ್ ಹಾಡಂತೂ ಬಹಳ ಚಂದದ. ನಾ ಅದನ್ನ ಹಾಡ್ತೀನಿ. ಹಾಡ್ಲಾ ಹಾಡ್ರಿ. ಪನಿ ಸಾರೆ ಮಗರೆ ಗ ನೀ ನೀ ಸಾ ನಿ ಸಾರೆ ಮಾಪ ನೀ ನೀ ಸಾ ಪನಿ ಸಾರೆ ಸಾ ನಿ ದ ಪ ಮ ಪ ಮ ಪ ನೀ ದ ಪ ಮ ಪ ಮ ಗ ರೇ ಗ ನೀ ನೀ ಸಾ ಪನಿ ಸಾರೆ ಮ ಗ ರೇ ಗ ನೀ ನೀ ಸಾ ರೇ ಮ ಪ ನೀ ನೀ ಸಾ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಸಣ್ಣ ಕೃಷ್ಣನ ಶಿರದಿ ನವಮಣಿಗಳನೆ ಬೆರೆಸಿ ಬೋರೆ ಹಣ್ಣು ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಸಣ್ಣ ಕೃಷ್ಣನ ಶಿರದಿ ನವಮಣಿಗಳನೆ ಬೆರೆಸಿ ಬೋರೆ ಹಣ್ಣು ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಮಕರ ರಾಶಿ ಎಲ್ಲಿ ರವಿ ಪ್ರವೇಶವಾಗುವ ದಿವಸದಲ್ಲಿ ಮಕರ ರಾಶಿ ಎಲ್ಲಿ ರವಿ ಪ್ರವೇಶವಾಗುವ ದಿವಸದಲ್ಲಿ ಮಕರ ವೈರಿ ಕೃಷ್ಣನ ಶಿರದಿ ಮಕರ ವೈರಿ ಕೃಷ್ಣನ ಶಿರದಿ ವಜ್ರ ವೈಡೂರ್ಯ ಗೊಳನೆ ಬೆರಸಿ ವಜ್ರ ವೈಡೂರ್ಯ ಗಳನೆ ಬೆರಸಿ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಅಂಬುಜಾಕ್ಷ ಅಂಬುಜವದನ ಅಂಬುಜ ಪಾದ ಅಂಬುಜನಾಭಿ ಅಂಬುಜಾಕ್ಷ ಅಂಬುಜವದನ ಅಂಬುಜ ಪಾದ ಅಂಬುಜನಾಭಿ ಕಂಚುಗ್ರೀವಗೆ ಕೆಂಪ ಬೆರಸಿ ಕಂಚುಗ್ರೀವಗೆ ಕೆಂಪ ಬೆರಸಿ ಪಚ್ಚನೀಲ ಪಚ್ಚಸರ ಪಚ್ಚನೀಲ ಪಚ್ಚಸರ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಸಣ್ಣ ಕೃಷ್ಣನ ಶಿರದಿ ನವಮಣಿಗಳನೆ ಬೆರಸಿ ಬೋರೆ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಮನೆಗೆ ಬಂದ ಇಷ್ಟ ದೇವತೆ ಕೃಷ್ಣ ಬಾಲನೆಂದು ಪೊಗಳಿ ಮನೆಗೆ ಬಂದ ಇಷ್ಟ ದೇವತೆ ಕೃಷ್ಣ ಬಾಲನೆಂದು ಪೊಗಳಿ ಮನೆ ಮನೆಗೆ ಬೀರಿದರು ಮನೆ ಮನೆಗೆ ಬೀರಿದರು ಮಣಿಯ ಬೆರಸಿ ಶಿರದಿ ಬೋರೆ ಮಣಿಯ ಬೆರಸಿ ಶಿರದಿ ಬೋರೆ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಮಂಗಳಾಂಗರೆಲ್ಲ ಕೂಡಿ ಮಂಗಳವಾದ್ಯ ಸಂಭ್ರಮದಲ್ಲಿ ಮಂಗಳಾಂಗರೆಲ್ಲ ಕೂಡಿ ಮಂಗಳವಾದ್ಯ
ಸಂಭ್ರಮದಲ್ಲಿ ಗಂಗ ಜನಕ ನಾದ ತಂದೆ ಪುರಂದರ ವಿಠಲನ ಶಿರದಿ ಗಂಗಾ ಜನಕ ನಾದ ತಂದೆ ಪುರಂದರ ವಿಠಲನ ಶಿರದಿ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಸಣ್ಣ ಕೃಷ್ಣನ ಶಿರದಿ ನವಮಣಿಗಳನೆ ಬೆರೆಸಿ ಬೋರೆ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಬೋರೆ ಹಣ್ಣ ನೆರೆದರು ಆ ಏ ಅಗದಿ ಬಾರಿ ಹಾಡಿದ್ರೆ ಕಕ್ಕದ ಬಾ ಚಂದ ಅದಲ್ಲ. ಏ ಭಾರಿ ಭಾರಿ ಅದರಿ. ಬೋರಿ ಹಣ್ಣು ಹಾಕಿ ಎರ್ದಿದ್ದದ ಹೌದ್ ಹೌದ್ರಿ. ಅದ ಎಷ್ಟೆಲ್ಲ ವರ್ಣನೆ ಅದ ಅದ್ರಾಗ. ಎಲ್ಲ ಹೇಳಿನಿ, ಬಟ್ ಬೋರಿ ಹಣ್ಣು ಹಾಕ್ತಾರ. ಹೌದ್ ಹೌದ್ರಿ. ಈಗ ನಾವು ಬಾರಿಕಾಯಿ ಅಂತೀವಲ್ಲ, ಬಾರಿಕಾಯಿ ಇವೆಲ್ಲ ಕಾಶಿ ಬಾರಿಕಾಯಿ, ಸಣ್ಣ ಬಾರಿಕಾಯಿ, ದೊಡ್ಡ ಬಾರಿಕಾಯಿ ಎಲ್ಲಾ ಕೂಡಿಸಿನೂ ಹಾಕ್ತಾರ. ಇಲ್ಲ ಆಮೇಲೆ ಸೇಬು ಹಣ್ಣಿನ ಚೂರ್ ಹಾಕ್ತಾರ ಬಹಳದನು. ಆಮೇಲೆ ಆರೆಂಜ್ ಹಣ್ಣಿನ ಒಳಗಿನ ಪಕಳಿ ತೆಗೆದು ಹಾಕ್ತಾರ. ಒಟ್ಟು ಒಂದು ಸಂಭ್ರಮ ನೋಡಪ್ಪ. ಕರಿ ಎರಿಯುದಂದ್ರೆ ಹುರುಪ್ಲೆ ಹೋಗ್ತಾರ. ಮತ್ತೆ ಇವ್ರಿಗೆಲ್ಲ ಚಲೋತ್ನ ಕೊಡ್ತಾರಲ್ಲ. ಆಮೇಲೆ ಎಲ್ಲಾ ಮಕ್ಕಳಿಗೆಲ್ಲ ಇದ್ರೆ ಆಮೇಲೆ ಬಂದವ್ರಿಗೆಲ್ಲ ಉಡಿ ತುಂಬ್ತಾರ, ಆರತಿ ಮಾಡ್ತಾರ, ಆಮೇಲೆ ಅತಿಥಿ ಸತ್ಕಾರ ಮಾಡ್ತಾರ. ಒಟ್ ನಮ್ ಹಿಂದೂ ಧರ್ಮದೊಳಗ ಇವೆಲ್ಲ ಒಂದೊಂದೇ ಆಚರಣೆಗಳು ಅದ್ಭುತವಾಗಿವ ನೋಡು. ನಮಗ ಮನಸ್ಸಿಗೂ ಮನರಂಜನೆ ಸಿಗ್ತದ, ಮತ್ತ ಸಂತೋಷ ಸಿಗ್ತದ, ಮತ್ತ ಹಬ್ಬಗಳ ಆಚರಣೆ ಮಾಡ್ದಂಗೂ ಆಗ್ತದ. ಅದ್ರ ಜೊತೆಗೆ ನಮಗ ಮಕ್ಕಳಿಗೆ ಹರಿಸ್ದಂಗ ಆಗ್ತದೆ. ಹಿರಿಯರು ಆಮೇಲೆ ಮಕ್ಕಳಿಗೆ ಆಟ ಬರ್ತದಲ್ಲ. ಈ ಹಬ್ಬದ ಮಹತ್ವ ಹುಡುಗರಿಗೆ ಗೊತ್ತಾಗ್ತದೆ. ಸ್ವಲ್ಪ ದೊಡ್ಡ ಹುಡುಗರು ಇದ್ದು ಅಂದ್ರೆ ಗೊತ್ತಾಗ್ತದೆ. ಆಟ ಆಡ್ಕೋತನ ನಾವು ಎಲ್ಲಾ ನಮ್ಮ ಸಂಸ್ಕೃತಿ ಬಗ್ಗೆ ಕಲಿತೀವಿ ರೀ. ಇಟಪ್ಪ ಏನ ಹಂಗೆ ಕಳ್ಸವ ಎಲ್ಲ ಸುದ್ದಿ ಕೇಳಿ. ಏ ಇಲ್ರಿ, ಕಬ್ಬು ತಂದೇನಿ, ಕಬ್ಬು ತಿನ್ನೋನಿ ಇವತ್ತ. ಆಮೇಲೆ ಚಾ ಕುಡಿತಿರೋ ಏನಂತೀರಿ? ಕಬ್ಬಿನಾಲ. ಕಬ್ಬಿನಾಲ ಅಂದಂಗ ಇದು ನೋಡು, ಕರಿಯೋರಿದ ಕಬ್ಬಿನಾಲ ಮಹತ್ವ ಬಹಳ ಅದನ್ನು. ಹಂಗ ಈಗ ಗೀತಾಗ ತಂದಿಟ್ಟು ಅದನ್ನ ಅದಕ್ಕೆ ಹೇಳಿ ನಾನು. ಚಲೋ ಒಂದ್ ದೊಡ್ಡ ಡಬ್ಬಿನ ತಂದಿಟ್ಟಾಳ. ಬಂದವ್ರಿಗೆ ಏನದಲ್ಲ, ಅವತ್ತು ಅತಿಥಿಗಳಿಗೆ ಹುಡುಗರಿಗೆ ಕಬ್ಬಿನ ಹಾಲೇ ಕೊಡ್ತಾರ. ಇದು ಕಡ್ಡಾಯವಾಗಿ ಕೊಡ್ತಾರ. ಇಲ್ಲ ಕೇಳೋಗ್ಯಾಡ್ರಿ, ಕಾಕ ಬಂದ್ರೆ ನೀವು ಅವ್ರು ಕೂಡ ಕಬ್ ಸುಲಿದಿಟ್ಟು ಹೋಗ್ಯಾಡ್ರಿ. ನಾವೀಗ ಬರೇ ತಿನ್ನೋದಷ್ಟ ನೋಡ್ರಿ. ಏ ಭಾರಿ ಅದನ್ನ ಕಬ್ಬಿನ ಹಾಲ ಎಲ್ಲ ಒಳಗೆಲ್ಲ ಹಸಿ ಶುಂಠಿ ಎಲ್ಲ ಹಾಕ್ಯಾರ, ನಿಂಬೆ ಹಣ್ಣು ಹಾಕ್ಯಾರ, ಬಾಳ ಚಲೋ ಅದ. ಕಿಟಪ್ಪ ಮತ್ ಬರ್ಲಿ ನಾನು. ಬರ್ರಿ.